ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಜರುಗಿದ ರಬಕವಿ ಶ್ರೀ ದಾನಮ್ಮ ದೇವಿ ಕಾರ್ತಿಕೋತ್ಸವ ಮತ್ತು ರಥೋತ್ಸವ. ಬಾಗಲಕೋಟೆ ಜಿಲ್ಲೆಯ ರಬಕವಿಬಂಡಿ ತಾಲೂಕಿನ ರಬಕವಿ ನಗರದ ಆರಾಧ್ಯ ದೇವಿ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಕಾರ್ತಿಕೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಟ್ಟಿ ಅಮಾವಾಸ್ಯೆ ಎಂದು ನಡೆಯುತ್ತಿರುವ ರಬಕವಿ ಆರಾಧ್ಯ ದೇವತೆ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಕಾರ್ತಿಕೋತ್ಸವ ಹಾಗೂ ಪ್ರಥಮ ಬಾರಿಗೆ ರಥೋತ್ಸವ ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ದೇವಿ ಮೂರ್ತಿಗೆ ವಿಶೇಷ ಪೂಜೆ, ಅಭಿಷೇಕ, ಮುತ್ತೈದರ ಉಡಿ ತುಂಬ ಕಾರ್ಯಕ್ರಮ. ಮುಂಜಾನೆ 10 ಗಂಟೆಗೆ ಶ್ರೀ ದಾನಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ. ರಬಕವಿ ಪ್ರಮುಖ ರಸ್ತೆಯ ಮೂಲಕ ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಮರಳಿ ದೇವಸ್ಥಾನಕ್ಕೆ. ನಂತರ ಮಧ್ಯಾಹ್ನ 12 ಗಂಟೆಗೆ ಪಲ್ಲಕ್ಕಿ ಉತ್ಸವ. ದೇವಸ್ಥಾನ ಸುತ್ತಲೂ ಸುತ್ತುತ್ತಾ ದೇವಿ ಆರಾಧಿಸುತ್ತಾ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ನಂತರ ಮಧ್ಯಾಹ್ನ 1 ಗಂಟೆಗೆ ಪ್ರತಿ ಅಮಾವಾಸ್ಯೆಯಂದು ಜರುಗುತ್ತಿರುವ ಶ್ರೀ ಡಿ.ಕೆ. ಕೊಟ್ಟಶೆಟ್ಟಿ ಫೌಂಡೇಶನ್ ವತಿಯಿಂದ ಅನ್ನಪ್ರಸಾದ ಸೇವೆಯನ್ನು ಶ್ರೀ ಸೋಮಶೇಖರ್ ಕೊಟ್ಟಶೆಟ್ಟಿ ಸಮ್ಮುಖದಲ್ಲಿ ಜರುಗಿತು. ಮತ್ತು ಇದೇ ಸಮಯದಲ್ಲಿ ರಬಕವಿಬಂಡಿ ತಾಲೂಕಿನ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಆಯ್ಕೆಯಾದ ಶ್ರೀ ಪ್ರಕಾಶ್ ಕುಂಬಾರ್ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ಮಲ್ಲಿಕಾರ್ಜುನ್ ತುಂಗಲ್ ಮತ್ತು ಶ್ರೀ ಸೋಮಶೇಖರ್ ಕೊಟ್ಟಶೆಟ್ಟಿ ದಂಪತಿಗಳಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು. ನಂತರ ಸಾಯಂಕಾಲ 6 ಗಂಟೆಗೆ ಪ್ರಪ್ರಥಮ ಬಾರಿಗೆ ನೂತನ ಶ್ರೀ ದಾನಮ್ಮ ದೇವಿಯ ರಥೋತ್ಸವ ಹಾಗೂ ಕಾರ್ತಿಕೋತ್ಸವ ಅನ್ನು ಪರಮ ಪೂಜ್ಯ ಬನಟ್ಟಿಯ ಶ್ರೀ ಶರಣ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿಯವರ ಅಮೃತಾಸ್ತಿನ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಮತ್ತು ಶ್ರೀ ದಾನಮ್ಮ ದೇವಿಯ ನೂತನ ರಥದ ದಾನಿಗಳಾದ ಶ್ರೀ ಮಲ್ಲೇಶಪ್ಪ ಕೊಚ್ಚನೂರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು, ಹಿರಿಯರು, ಮುಖಂಡರು, ತಾಯಂದಿರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ತಾಯಿ ದಾನಮ್ಮ ದೇವಿಯ ಆಶೀರ್ವಾದ ಪಡೆದರು ಎಂದು ಶ್ರೀ ದಾನಮ್ಮ ದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಶ್ರೀ ಶಿವಜಾ ತುಂಬ್ದಿ ಹೇಳಿದರು. ಉಪಸ್ಥಿತಿಯಲ್ಲಿ ಕಮಿಟಿಯ ಸದಸ್ಯರು ಮತ್ತು ದಾನಮ್ಮ ದೇವಿ ಅರ್ಚಕರಾದ ಶ್ರೀ ಮಹಾದೇವ್ ನಂದ್ಯಾಳ್, ಶ್ರೀ ಮಹಾದೇವ್ ದುಪ್ತಾಳ್, ದರ್ಯಪ್ಪ ಉಳ್ಳಾಗಡ್ಡಿ, ರಾಜು ಉಮ್ದಿ, ಸಂಜಯ್ ತೆಗ್ಗಿ, ಎಂ.ಎಸ್. ಬದಾಮಿ, ರಾಮಣ್ಣ ಉಳ್ಕುಂದ್, ಯಲ್ಲಪ್ಪ ಕಟಗಿ, ಬಸವರಾಜ್ ದಲಾಲ್, ಪ್ರಭು ಉಮ್ದಿ, ಡಾಕ್ಟರ್ ಸಂಗಮೇಶ್ ಹತ್ಪಕ್ಕಿ, ಉದಯ್ ಜಿಗ್ಜಿನಿ, ರಾಜಶೇಖರ್ ಶಿವಪೂಜಿ, ಈರಣ್ಣ ಗುಣಕಿ, ವಿಜಯಕುಮಾರ್ ಹಲ್ಕುರ್ಕಿ, ಬಾಬುಗೌಡ ಪಾಟೀಲ್, ಆನಂದ್ ಕಂಪು, ಸುರೇಶ್ ಎಕ್ವಾಡ್, ಪ್ರಶಾಂತ್ ಪಾಲ್ಬಾಯಿ, ಬಸವರಾಜ್ ತೊರ್ಲಿ ಮುಂತಾದವರು ಹಾಜರಿದ್ದರು. ವರದಿ ಪ್ರಕಾಶ್ ಶಿರೋಡ್, ರಬಕವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಎಲ್ಲ ಭಕ್ತಾದಿಗಳಲ್ಲಿ ಶರಣಾರ್ಥಿಗಳು. ಸನ್ 1981ನೇ ಇಸ್ವಿಯಲ್ಲಿ ಈ ದೇವಸ್ಥಾನವು ಪ್ರಾರಂಭಗೊಂಡು ಇವತ್ತಿನವರೆಗೆ ಪ್ರತಿ ಕಾರ್ತಿಕ ಮಾಸದಲ್ಲಿ ಚಟ್ಟಿ ಅಮಾವಾಸ್ಯೆ ದಿನದಂದು ಜಾತ್ರಾ ಮಹೋತ್ಸವಗಳು ಜರುಗುತ್ತದೆ. ಈ ವರ್ಷ 45ನೇ ವರ್ಷದ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವೇನೆಂದರೆ ಈ ವರ್ಷ ರಬಕವಿಯ ದಾನಿಗಳಾದ ಶ್ರೀ ಮಲ್ಲೇಶಪ್ಪ ಕುಚನೂರಿಯವರು 5,11,000 ರೂಪಾಯಿಗಳನ್ನು ದೇಣಿಗೆ ನೀಡಿದ್ದು ರಥೋತ್ಸವವನ್ನು ಪ್ರಾರಂಭಗೊಳಿಸುತ್ತಿದ್ದು ಹೊಸ ರಥವನ್ನು ಕೊಟ್ಟಿರುತ್ತಾರೆ. ಈ ವರ್ಷ ಪ್ರಥಮ ರಥೋತ್ಸವ ಪ್ರಾರಂಭವಾಗುತ್ತದೆ. ಅದರ ಜೊತೆಗೆ 1981ನೇ ಇಸ್ವಿಯಲ್ಲಿ ಶ್ರೀ ಗುರುಲಿಂಗಪ್ಪನ ಉಮದಿಯವರ ಈ ಜಾಗೆಯ ದಾನವನ್ನು ನೀಡಿ ತದನಂತರ ಡಾಕ್ಟರ್ ಎಂ.ಎಸ್. ಉಮದಿ ಇವರ ಸಹಾಯದಿಂದ ಈ ಕಟ್ಟಡವು ಪ್ರಾರಂಭವಾದು
ಇವತ್ತಿನವರೆಗೆ ಸಾಕಷ್ಟು ಜನರ ಅನುಕೂಲತೆಯಿಂದ ಈ ದೇವಸ್ಥಾನವು ನಿರ್ಮಾಣ ಆಗಿದ್ದು, ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ಈ ರೀತಿ ಜರುಗುತ್ತವೆ. ಅದೇ ರೀತಿ ಪ್ರತಿ ವರ್ಷ ಶ್ರಾವಣ ಮಾಸದಂದು ಸಹಿತ 4 ಗುರುವಾರದಂದು ಪಾಲ್ಕಿ ಸೇವೆ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಸಹಿತ ಪ್ರಸಾದದ ಸೇವೆಯು ಸಲ್ಲುತ್ತದೆ. ಈ ರೀತಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸಿದ್ದು ಸೌದಿ ಹಾಗೂ ಶ್ರೀ ಉಮಾಶ್ರೀ ಅವರು ಮತ್ತು ಶರಣಬಸವ ಶಿವಾಚಾರ್ಯರ ಅಮೃತೋತ್ಸವದಿಂದ ಸಾಯಂಕಾಲ 6 ಗಂಟೆಗೆ ರಥೋತ್ಸವವು ಜರುಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಸ್ರ ಭಕ್ತರು ಬಂದು ಸೇವೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು.